ಯಾವ ಧೈರ್ಯದ ಮೇಲೆ ಕೊಡೋಣ ಇನ್ನು ಕೇಸ್ ಇನ್ನು ಕಲ್ಕೆ ಬ್ಯಾಡ ಕಣಪ್ಪ. ಬೇಗ ಹೋಗ್ಬೇಕು, ಇಷ್ಟೊಂದು ಬೇಗ ಹೋಗ್ಬಾರ್ದು. ಯಾರೋಳು? ಕಲ್ಯಾಣಿ ಪ್ರಿಯದರ್ಶಿನಿ. ಕಲ್ಯಾಣಿ ಪ್ರಿಯದರ್ಶಿನಿ ಸೂಪರ್. ನಮ್ಮಿಬ್ರಿಗೂ ಶಿವಶಾಲ ಹಾರ ಆಗೋಯ್ತೀವಿ ದೂರ. ಏನು ಬೈ ಮಾಮೂಲಿ ಜನರಲ್ ಆಗೇನೋ ಬೈತಾವಳೆ ಗಗನ ಹೆಂಡ್ತಿ ಸಚಿನ್ ಹೆಂಡ್ತಿ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ನಾವು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಸ್ಯಾಟರ್ಡೇ ಇವತ್ತು. ಸೊ ಆಫೀಸ್ಗೆ ಹೋಗಿ ಮಧ್ಯಾಹ್ನ ಮೈಸೂರಿಗೆ ಹೋಗೋ ಅಂದ್ಕೊಂಡಿದ್ದೀನಿ. ಫಿಲಮ್ ನೋಡಬೇಕು, ಒಂದು ಲೋಕ ಚಾಪ್ಟರ್ 1 ಚೆನ್ನಾಗಿದೆ ಅಂತೆ, ಅದು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಸನಲ್ಲಿ ಚಂದ್ರಮಣದಲ್ಲೆಲ್ಲೋ ಹಾಕಿಲ್ಲ. ಸೊ ಮೈಸೂರಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಆಫೀಸ್ಗೆ ಹೋಗಿ ಕೆಲಸ ನೋಡಿ ಆಮೇಲೆ ಹೋಗುವ. ಆಫೀಸ್ಗೆ ಹೋಗೋಕ್ಕೆ ಬೈಕೆಲ್ಲ ಅಂತ ಹುಡುಕ್ತಾ ಇದ್ದೀನಿ. ನಿನ್ನೆ ಭಾಸ್ಕರ್ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಭಾಸ್ಕರನ ಬೈಕಲ್ಲಿ ಬಂದಿದ್ದೆ ಅಡುಗೆ ಮಾಡುವಾಗ. ಬೈಕೇ ಇಲ್ಲ. ಬೈಕ್ ಅವನ ಹತ್ರ ಅಂಗಡಿಯೇ ನಿಂತಿದೆ. ಈಗ ಹುಡುಕ್ತಾ ಇದ್ದೀನಿ, ಕೀ ಇಲ್ಲ, ಬೈಕಿಲ್ಲ ಅಂತ ನೋಡಿದ್ರೆ ಅವನ ಅಂಗಡಿ ಇದೆ. ಸೊ ಭಾಸ್ಕರ್ ಬಂದು ಪಿಕ್ ಮಾಡ್ಬೇಕು ಇವಾಗ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಆಮೇಲೆ ಹೋಗ್ಬೇಕು. ಬೆಳಗ್ಗೆ ಬಂದು ಕೂತಿದೆಯಲ್ಲ, ನೋಡು ಹೆಂಗೆ ಪೂಜೆ ಮಾಡ್ತಾನೆ ಭಕ್ತ. ಹೋಗ ಆಫೀಸ್ಗೆ. ಅವನು ಹೇಳು ದೇವ್ರ, ಅವನು ಅವ್ನು ಕೊಟ್ಟಿದ್ಯಾ? ಅವನೇ ಹ್ಯಾಂಡಲ್ ಮಾಡ್ತಾ ಇರೋದು ಕೇಸ್ಗಳು. ನೀನು ಜೀವನ ಯಾವ ಧೈರ್ಯದ ಮೇಲೆ ಕೊಡೋಣ ಇನ್ನು ಕೇಸ್ ಇನ್ನು ಕಲ್ಕೆ ನಾವು ಗೆಳೆಯ ನೀವು ಹಿಡ್ಕೊಂಡಿದ್ದೀನಿ. ಕೊಟ್ಟಿಲ್ಲ ಒಟ್ಟಿನಲ್ಲಿ. ನಿನ್ನೆ ಏನಂದ್ರಲ್ಲ ಭಾಸ್ಕರ, ಕೊಟ್ಟೇ ಬಿಟ್ಟಿದ್ದೀನಿ ಅಂತ. ಕೊಡ್ತೀನಿ ಬೇಡ ಅಂತ ನೀನು ಹೇಳ್ದೆ. ಸೊ ಗಾಯ್ಸ್, ಸದ್ಯಕ್ಕೆ ಮೈಸೂರಿಗೆ ಹೊರಡ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗೋದು ಬೈಕಲ್ಲಿ ಹೋಗೋದು ಫುಲ್ಲು ಕನ್ಫ್ಯೂಷನ್. ಫೈನಲಿ ಬೈಕಲ್ಲಿ ಹೋಗೋ ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಮಳೆ ಬರುತ್ತೆ ಅಂತ ಭಯ ಆಗ್ತಾಯಿದೆ. ನೋಡುವ. ಬಸ್ಸಲ್ಲಿ ಹೋದರೆ ಹಿಂಸೆ, ಬಸ್ಸಲ್ಲಿ ಹೋಗಿ ಬರೋಕ್ಕಾಗಲ್ಲ. ಲಾಸ್ಟ್ ಟೈಮೇ ಸಖತ್ ಹಿಂಸೆ ಆಗೋಯ್ತು. ಸೊ ಮಳೆ ಬಂದರೂ ಪರವಾಗಿಲ್ಲ, ಬೈಕಲ್ಲಿ ಹೋಗಿ ನಿಧಾನ ವಾಪಸ್ ಬರುವ. ಬನ್ನಿ. ಓಕೆ ಗಾಯ್ಸ್, ಆಲ್ ಸೆಟ್, ಲೆಟ್ಸ್ ಗೋ. ಸೊ ಗಾಯ್ಸ್, ಐ ಆಮ್ ಆನ್ ಮೈ ವೇ ಟು ಮೈಸೂರು. ಸದ್ಯಕ್ಕೆ ಹೊರಟಿದ್ದೀನಿ. ಮಳೆ ಗಿಡ ಏನೂ ಬರೆದಿದ್ರೆ ಸಾಕು. ಲೆಟ್ಸ್ ಗೋ. ಬಿಸಿಲು, ಈ ಜಾಕೆಟು ಸಖತ್ತು ಶೆಕೆ ಯಪ್ಪ. ಬೇರೆ ಜಾಕೆಟಲ್ಲಿ ಹಾಕೊಂಡ್ರೆ ಗಾಳಿ ಹೊಡೆದಾಗ ತಣ್ಣಗಾಗುತ್ತೆ. ಇದು ಇನ್ನೂ ತಣ್ಣಗೆ ಗಾಡಿನೇ ಒಳಗೆ ಹೋಗ್ತಾಯಿಲ್ಲ, ಫುಲ್ ಶೆಕೆ ಆಗ್ತಾಯಿದೆ. ಗಾಯ್ಸ್, ಸದ್ಯಕ್ಕೆ ಮೈಸೂರು ರೀಚ್ ಆಗಿದ್ದೀನಿ. KRS ಹತ್ರ ಇದ್ದೀನಿ. ಇಲ್ಲೇನು ಅಂದರೆ ಲಾಸ್ಟ್ ಒಂದು 4-5 ಟೈಮ್ಸ್ ಬಂದಾಗೆಲ್ಲ ಎಲ್ಲಿದೆಯಾ ಅವ್ರು ಕರೆಕ್ಟಾಗಿ ಫೋನ್ ಮಾಡಿದಾಗ ಎಲ್ಲಿದೆಯಾ ಅಂದರೆ KRS ಹತ್ರ ಇದ್ದೀನಿ ಅಂತ ನಾನು ಹೇಳ್ತಿದ್ದೆ. ಸೊ ಮೊನ್ನೆ ಲಾಸ್ಟ್ ಟೈಮ್ ಅವರು ಹೋದಾಗ ಫೋನ್ ಮಾಡಿಬಿಟ್ಟು, ಸೊ ಅದೊಂದು ಥಿಂಗ್ ಆಗಿದೆ ಇವಾಗ. ನಾನು ಬಂದರೆ ಕರೆಕ್ಟಾಗಿ ಅವ್ರು ಫೋನ್ ಮಾಡಿದಾಗೆಲ್ಲ KRS ಹತ್ರನೇ ಇರ್ತೀನಿ ಅಂತ. ಸೊ ಇವತ್ತು ನಾನೇ ಫೋನ್ ಮಾಡ್ತೀನಿ ಅವ್ರಿಗೆ, ಅವರೇ ಕಂಡುಹಿಡಿತಾರೆ ನಾನು ಎಲ್ಲಿದ್ದೀನಿ ಅಂತ. ಸೊ ಅದಕ್ಕೆ KRS ಹತ್ರ ನಿಂತಿದ್ದೀನಿ. ಹಲೋ, ಎಲ್ಲಿದ್ದೀರಿ? ನಾನು ಎಲ್ಲಿದ್ದೀನಿ? ಎಲ್ಲಿ ಹೇಳು? ಎಲ್ಲಿ ಹೇಳು? ಎಲ್ಲೋಡಾಗ ಹೋಗಿದ್ರೆ? ಬೈಕ್. ನಾನು ಹೇಳಿದೆ ತಾನೇ ಅವರೇ ಕಂಡು ಹಿಡಿತಾರೆ ಅಂತ. ಈಗ ಶಿವಕುಮಾರ್ಗೆ ಫೋನ್ ಮಾಡುವ. ಹಲೋ ಬ್ರೋ, ವೇರ್ ಆರ್ ಯು? ಐ ಆಮ್ ಹಿಯರ್. ನೋ, ಹಿಯರ್. ಗೆಸ್ ವೇರ್? KRS, ಐ ಆಮ್ ನಿಯರ್ KRS ಬ್ರೋ. ಬೈಕಲ್ಲಿ ಬಂದೆ. ಬಾ, ಗಗನ ಇಲ್ವಂತೆ ಮನೇಲಿ, ಅವ್ರ ಮನೆ ಹತ್ರಕ್ಕೆ ಬರ್ತೀನಿ. ಬೇಗ ಇದು ಕತೆ. ಬಂದಾಗೆಲ್ಲ KRS ಅಂತ ಹೇಳಿ ಈಗ ಅವರೇ KRS ಫೋನ್ ಮಾಡಿದ್ರೆ ಇಲ್ಲಿದ್ದೀನಿ ಅಂದರೆ KRS ಅಂತ ಅವರೇ ಅನ್ಕೊಬಿಡ್ತಾರೆ. ಸೊ ಇವತ್ತು ನಾನೇ ಫೋನ್ ಮಾಡಿದೆ KRS ಹತ್ರ ಬಂದ್ಬಿಟ್ಟು. ಮೈಸೂರು ರೀಚ್ ಆಗಿದ್ದೀನಿ. ಸಚಿನ್ ಗಗನ ಮನೆ ಹತ್ರ ಬಂದಿದ್ದೀನಿ. ಬಟ್ ಮನೇಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಶಿವಕುಮಾರ್ ಬಾ ಅಂತ ಹೇಳಿದೆ. ನಾನು ಬಂದೆ 10 ನಿಮಿಷ ಆಯಿತು, ಇನ್ನೂ ಬಂದಿಲ್ಲ ಯಾರೂ. ಒಬ್ಬನೇ ನಿಂತಿದ್ದೀನಿ ಸುಮ್ಮನೆ. ಸಚಿನ್ ಮತ್ತು ಗಗನಿಗೆ ಏನೋ ಇವೆಂಟ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ದಾರೆ. ಅದಕ್ಕೆ ಶಿವಕುಮಾರ್ ಬರ್ತಾಯಿದ್ದಾನೆ. ಇಬ್ಬರು ಡೋರ್ ಹತ್ರ ಕುತ್ಕೊ ಕಾಯವ ಅಂದರೆ ಜೊತೆಗೆ ಡೋರ್ ಹತ್ರ ಕುತ್ಕೊ ಕಾಯೋಕ್ಕೂ ಬರ್ತಾಯಿಲ್ಲ ಅವನು.
ಲೇಟ್ ಮಾಡ್ತಾನೆ. ಬಂದೆ ಅಂತ ಮಳೆ ಕರೆಕ್ಟಾಗಿ ಈಗ ತಾನೇ ಬಂದು ಹೋಗಿದೆ. ಸದ್ಯ ನಾನು ಮಳೆಗೆ ಸಿಗಾಕೊಳ್ಳಿಲ್ಲ. ಹೆಂಗೋ ಬಂದು ತಲುಪಿದ್ದೀನಿ ಮೈಸೂರು. ಬಾರೋ ರಣಧೀರ. ಅರ್ಧ ಗಂಟೆ ಆದ್ಮೇಲೆ ಬಂದ ನಮ್ಮ ಮನ್ಸನ ಇವನು. ಮನ್ಸು ಕುಲದ ನೀನು ಹೇಳು. 10 ನಿಮಿಷ 20 ನಿಮಿಷ ಇಲ್ಲಿ ಬಂದು ನಿಂತ್ಕೊಂಡು ಒಟ್ಟಿಗೆ ಕಾಯವ ಅಂದ್ರು ನೀನು ಇಲ್ಲ ಕಣ. ಅವರು ಗೊತ್ತಿಲ್ಲ ನಿಂಗೆ. ಗಗನ ಇಲ್ಲ ಸಚಿನವನೇ ಬಾ ಅಂದೆ ನೀನು. ಯಾರು ಇಬ್ರು ಇಲ್ಲ ಬಾ ಅಂದೆ. ನಿನ್ ಗಗನ ಇಲ್ಲ ಸಚಿನವನೇ ಬಾ ಅಂದಿದ್ದು. ಇಬ್ರು ಡೋರ್ ಹತ್ರ ಕೂತ್ಕ ಕಾಯವ. ಕಾಯಕ್ ಕರ್ಸಿದ್ಯಲ್ಲ ನನ್ನ. ಊಟ ಮಾಡ್ಕೊಂಡು ನಡಿ ಆಯ್ತು. ಈಗ ಬಂದ್ರಲ್ಲ ಮಗ, ಅರ್ಧ ಗಂಟೆಯಿಂದ ಕೂತ್ಕ ಕಾದು ನೀನ್ ಚಂದ್ರಪಂಡ ಕಾರ್ ಹೋಗಲ್ಲ ವಾಪಸ್ ಬರೋದಿಲ್ಲ. ಬೆಳಗ್ಗೆಯಿಂದ ಟಿಫಿನೇ ಮಾಡಿ ಬಂದ್ರೆ ಮಗ ಅಕ್ಕ ಹೇಳ್ತಾರ. ಅಕ್ಕ ಬತ್ತವ್ರೆ ಅಕ್ಕನ ಹುಷಾರಗಳೇ ಕಡ ಕಲ್ಲವಾ. ಅಕ್ಕ ಗೇಟ್ ತೆಗಿಲ್ಲ ಅಕ್ಕ. ಗೇಟ್ ತಗೊಳ್ಬೇಕಂತೆ ಕರೆಕ್ಟಾಗಿ ನಡೆದಲ್ಲ ಅಕ್ಕ. ಕಾಲ್ ಡ್ಯಾನ್ಸ್ ಮಾಡೋಂತ ನೋಡುವ. ತಗೊಂಡೆ ನಾನು. ಚೆನ್ನಾಗಿ ನಡ್ಕೋಯ್ತಾಳೆ ಕೋಲ್ತಾರ. ಬ್ಯಾಡ ಕಣಪ್ಪ. ಎದೆಯಲ್ಲಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ. ಗೈಸ್, ಈಗ ಮೈಸೂರಿಗೆ ಬಂದಿರೋಂಥ ಆಬ್ಜೆಕ್ಟ್ ನಾವು ಫಿಲ್ ಮಾಡಕ್ಕೆ ಹೋಗ್ತಾ ಇದೀವಿ. ವಿ ಆರ್ ಗೋಯಿಂಗ್ ಟು ಮೂವಿ ಲೋಕ ಚಾಪ್ಟರ್ 1 ಚಂದ್ರ. ಐ ಆಮ್ ಗೋಯಿಂಗ್ ಓನ್ಲಿ ಬಿಕಾಸ್ ಆಫ್ ಕಲ್ಯಾಣಿ. ಅವಳ ಹೆಸರು ಕಲ್ಯಾಣಿ ಆಗ್ಬಿಟ್ಲಂತ ಇಲ್ಲೇ ಇದೆ ಅಣ್ಣ. ಚಂದ್ರ ಕಣ ಚಂದ್ರ. ನೈಸ್ ಔಟ್ಫಿಟ್. ಮೂವಿಲಿ ಹಂಗೆ ಇರ್ತಾಳೆ ಅವಳು. ಚಂದ್ರ ಮಗಳು. ಅವಳ ಹೆಸರು ಚಂದ್ರ. ಸೂರ್ಯ ಪಾರ್ಟ್ 1 ಚಂದ್ರ. ಮಳೆ ಬರ್ತಾ ಇದೆ ಗೈಸ್. ಆದ್ರೂ ಬೈಕಲ್ಲಿ ಹೋಗ್ತಾ ಇದ್ವಿ. ಲೆಟ್ಸ್ ಗೋ ಗೈಸ್. ನನ್ನ ಬೈಕ್ನ ಪಾರ್ಕ್ ಮಾಡಿ ಶಿವಕುಮಾರ್ ಬೈಕಲ್ಲಿ ಹೋಗ್ತೀವಿ. ನಡ್ರ ಬೇಗ. ಲೆಟ್ಸ್ ಗೋ ಅಂತ ಇದ್ದೀನಿ. ಬೇಗ ಹೋಗ್ಬೇಕು. ಇಷ್ಟೊಂದು ಬೇಗ ಹೋಗ್ಬಾರ್ದು. ಇನ್ನೂ ಆಯಸ್ಸಿದೆ ನಮ್ದು. ರಂಟರ್ ಪವರ್ ತೋರಿಸ್ತೀನಿ. ನಾವು ಇವತ್ತು ಮೂವಿ ನೋಡೋಕೆ ಬಂದಿರೋದು ಮಾಲ್ ಆಫ್ ಮೈಸೂರಿಗೆ. ಕರೆಕ್ಟಾಗಿ ಇಲ್ಲಿ 4 ಗಂಟೆ ಇದೆ. 4 ಗಂಟೆಗೆ ಇವಾಗ ಇನ್ನೂ 4 ಗಂಟೆ ಇದೆ. ಅಲ್ಲೇ 10 ನಿಮಿಷ ಆದ ಮಗ. ಇಲ್ಲೆಲ್ಲ ಪಾರ್ಕ್ ಮಾಡುವಾಗ ಅಷ್ಟರಲ್ಲಿ 10 ನಿಮಿಷ ಪಾರ್ಕ್ ಮಾಡ್ತೀಯಾ? ಯಾವ ಮಗ ಹಂಟರ್ ಏನು ಬ್ರೋ. ನಾಟ್ ಜಸ್ಟ್ ಐನಾಕ್ಸ್, PVR ಐನಾಕ್ಸ್ ಗಾಡಿ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೇವೆ. ಎಲ್ಲ ಇದೇ ಗೇಟ್. ಯಾವುದೋ ಗೇಟ್ ಅದು? ಫೈನಲಿ ವಿ ಆರ್ ಎಂಟ್ರಿಂಗ್ ಐನಾಕ್ಸ್. ಲೋಕ ಮೂವಿ ನೋಡೋಕೆ ಕಾಂತಾರ ಆಗಲೇ ಹಾಕೊಂಡ್ಬಿಟ್ರಲ್ಲ ಮಗ. ಕಾಂತಾರ ಅಲ್ಲ ಮಗ, ಅದು ಕಾಂತಾರ 2 ಅಲ್ಲ, ಕಾಂತಾರ 1. ಕಾಂತಾರ ಇದಾದ ಮಗ ಮಿಡ್ಲ್ ಕ್ಲಾಸ್ ರಾಮಾಯಣ. ನಮ್ಮ ಮನೆ ಕತೆ. ಇವಳು ಮೋಕ್ಷಿ ನಾವು ಒಳಗೆ ಬಿಡ್ತಾರೆ ಕರಿಯೋ. ಇಷ್ಟೊತ್ತರ್ಗು ಹೌಸ್ ಕೀಪಿಂಗಲ್ಲಿ ಇತ್ತು. ಇವಾಗ ಒಳಗೆ ಬಿಡ್ತಾರೆ. ಆದರೂ ಗೊತ್ತಲ್ಲ ಏನೋ ಎಡಿಟ್ ಮಾಡ್ತಾ ಕೂತಾನೆ ಸಚಿನ್. ಏನು ಮಾಡ್ತಾನೆ ಮಗ? ಅಲ್ಲಿ ಏನಪ್ಪೋ ಇದೇ ಎಡಿಟ್ ಮಾಡ್ತಾನೆ ಮಗ. ಕರ್ಕೊಬೋದು ಬಂದಬಿಡು. ಲೆಟ್ಸ್ ಗೋ. ಫೈನಲಿ ಅವೆಂಜರ್ಸ್ ಎಲ್ಲ ಅಸೆಂಬಲ್ ಆಗಿದ್ದಾರೆ. ಅವೆಂಜರ್ಸ್ ಅಸೆಂಬಲ್ ಹೇಳ. ಅವೆಂಜರ್ಸ್ ಅಸೆಂಬಲ್. Say hi. ಅದಿಗೋ ಓನ್ಲಿ ರೀಸನ್ ಐ ಕೇಮ್ ಟು ದ ಮೂವಿ. ಫಿಲಮನ್ನು ಮುಗಿಸಿ ಹೊರಟಿದ್ದೇವೆ. ಹೌ ವಾಸ್ ಇಟ್ ಶಿವಕುಮಾರ್? ಇಟ್ ವಾಸ್ ಸೂಪರ್. ಕಾತಾಗಿತ್ತು. ಕತೆ ಏನಿತ್ತೋ ಇಲ್ವೋ, ಕತೆ ಇತ್ತು ಒಟ್ಟಿನಲ್ಲಿ. ಆದರೆ ಮುಂದಕ್ಕೆ ಇಟ್ಕೊಂಡವ್ರು ತುಂಬ ಕತೆ ಇಟ್ಕೊಂಡವ್ರೆ. ಆದರೆ ಟ್ರಾನ್ಸಿಷನ್ಸು ಹೇಳೋ ಸೂಪರ್ ಆಗೈತೆ. ಡೈರೆಕ್ಷನು ಎಲ್ಲ ಹಿಂಗೈತೆ ಮಗ. ಸಕ್ಕತ್ತಾಗೈತೆ. ನಾನು ಕರ್ಕೊಂಡ್ಬಂದಿದ್ದು ಶುಡ್ ಥ್ಯಾಂಕ್ ಮೀ. ಯಾರೋಳು? ಕಲ್ಯಾಣಿ ಪ್ರಿಯದರ್ಶಿನಿ. ಕಲ್ಯಾಣಿ ಪ್ರಿಯದರ್ಶಿನಿ ಸೂಪರ್. ಒಳಗಡೆ ಮೂವಿ ಇಲ್ಲೋ ಮೂವಿ ಮಗ. ಹಂಗೈತೆ ಸ್ಕೈ. ಚಂದ್ರ ಏ ಚಂದ್ರ ಅಲ್ಲಿ ಹೋದ್ಲಾ? ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಏಲಿಯನ್ ಶಿಪ್. ಮೂವಿ ಫುಲ್ ಏನಿಲ್ಲ. ಆರ ಅದಾರ ಇವಾರ
ಟೈಮ್ ಎಷ್ಟು ಅಲ್ಲಿ ಪ್ಯಾಲೇಸ್ ಲೈಟಿಂಗ್ ಸಾಕು. ಅಲ್ಲ ಡಿಫ್ರೆಂಟ್ ಟೋನ್ಸ್ ಆಫ್ ಅಲ್ಲಿ ಚಂದ್ರ ಚಂದ್ರ ಇವತ್ತು ಚಂದ್ರ ನೋಡಿದ್ವಿ, ನಾಳೆ ಚಂದ್ರಗ್ರಹಣ. ಜನ ಮಂಕ್ ಮಾಡ್ತಾ ಇದೆಯಲ್ಲಿ ಇವರೆಲ್ಲರಿಗಿಂತ ತುಂಬ ಒಳ್ಳೆ ಹುಡುಗ ನಾನು. ಯಾರು ನೀನು? ನಮ್ಮೆಲ್ಲರಿಗಿಂತ ತುಂಬ ಒಳ್ಳೆ ನೀನು. ಒಳ್ಳೆ ಹುಡುಗ. ಯಾರು ಹೇಳ್ತಾ ಇದೀಯ ಅದನ್ನ? ನಿನಗೆ ಕಣಲೆ ಯಾಡ ವಾರ ಈ ವಾರ ಇದು ಯಾರ ಇದಾರ ಶಿವಕುಮಾರ. ನೈಸ್ ಮೂವಿ. ನಾನು ಕರ್ಕೊಂಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸೂಪರ್ ಆಗಿತ್ತು. ನೈಸ್ ಮೂವಿ, ವೆರಿ ನೈಸ್ ಮೂವಿ. ಹಿಂಗೆ ಮಗ ರಿಯಲಿ ಸೂಪರ್. ಪ್ರತಿಯೊಂದು ಚೆನ್ನಾಗಿ ಮಾಡೋದು. ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್, ಲೋ ಬಜೆಟ್, ನೆಕ್ಸ್ಟ್ ಲೆವೆಲ್ ಮೂವಿ, ನೆಕ್ಸ್ಟ್ ಲೆವೆಲ್ ಗ್ರಾಫಿಕ್ಸ್. ಫೀಲ್ಸ್ ಲೈಕ್ ಹಾಲಿವುಡ್ ಮೂವಿ ಬಟ್ Yeah. ಕನ್ನಡ ಮೂವಿ ಅಂತ ಅನ್ಸುತ್ತೆ. ಮಲಯಾಳಂ movie ಅಲ್ಲ. ಸಖತ್ ಕನ್ನಡ ಯೂಸ್ ಮಾಡೋರೆ, ಅದಕ್ಕೆ ಕನ್ನಡದಲ್ಲಿ ರಿಲೀಸ್ ಮಾಡಿಲ್ಲ ಅವರು. ಪ್ರತಿಯೊಬ್ಬರು ಮೈನ್ ಕ್ಯಾರೆಕ್ಟರ್ಸ್ ಬಿಟ್ಟು ಎಲ್ಲ ಕನ್ನಡದಲ್ಲೇ ಮಾತಾಡೋದು. ಯಾರು ಮಲಯಾಳ ಮೂವಿ ಅನ್ಕೊಂಡು ಬಿಡಬೇಡಿ, ಪ್ಲೀಸ್ ಟು ವಾಚ್ ಇಟ್. ಇಟ್ಸ್ ವೆರಿ ನೈಸ್. ಆರ್ಡರ್ ಮಾಡಾಯ್ತು. ಏನು ಮುಖ ನೋಡ್ತಿದ್ಯಾ? ಕುತ್ಕೋ. ಪ್ರ್ಯಾಂಕ್ ಎಲ್ಲ ಬೇಡ, ಹೋಗೋಣ. ಪ್ರ್ಯಾಂಕು? ಯಾವ ಪ್ರ್ಯಾಂಕು? ಬ್ಯಾಂಕ್ ಏನು ಗೊತ್ತಾ, ಅಕ್ಕ ಸ್ಟಾರ್ಟಿಂಗ್ ಅಲ್ಲೇ ನಿದ್ದೆ ಮಾಡ್ತಾಳೆ ಮೂವಿಲಿ. ಅಲ್ಲ ವೇಸ್ಟ್ ಆಯ್ತಲ್ಲಪ್ಪ, ನಾನು 200 ರೂಪಾಯಿ ಅನ್ಕೊಂಡೆ. ಸದ್ಯ ಎದ್ದು ಫುಲ್ ಮೂವಿ. ಹಂಗ ಅಂದ ತಕ್ಷಣ ಎದ್ಲು, ಆಮೇಲೆ ಫುಲ್ ಮೂವಿ ನೋಡು. ಮೂವಿ ಹೆಂಗಿತ್ತು? ನಂಗೆ ಬರಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನಿನ್ ಗಂಡಂಗೂ ನಿಂಗೂ ನಿನ್ನ ಕಟ್ಕೊಂಡು ನಮ್ಮಿಬ್ರಿಗೆ ಬಂದ್ಬಿಟ್ರೆ ಏನಾಗೋದು? ಇಲ್ಲ ನಮ್ಮಿಬ್ರಿಗೂ ಶಿವಶಾಲೆ ಏನಾಗೋದು? ಹಾರ ಆಗೋಯ್ತೀವಿ ದೂರ. ನೈಸ್. ಈಗ ಫಿಲಮ್ ಎಲ್ಲ ಮುಗಿಸ್ಕೊಂಡು ಡೈಲಾಗ್ ಹೇಳು ಮಗ. ಇನ್ನೆಡೆ ಸಲ್ಫ್ಯೂರಿಕ್ ಆಸಿಡ್. ಈ ಫಿಲಮ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ 4th ಸ್ಟೇಜಲ್ಲಿ ಇದ್ದೀವಿ. ಈಗ ಚಿಕನ್ ತರ ಬಂದಿದ್ದೀವಿ. ಪೆಪ್ಪರ್ ಚಿಕನ್ ಮಾಡಿ ಅಂತ ಗಗನ ಕೇಳ್ಕೊಂಡಿದ್ದಿಲ್ಲ. ಅವರಿಬ್ರು ಗಂಡ ಹೆಂಡತಿ ಹುಷಾರಿಲ್ಲ ಅಂತ ನಮ್ಮನ್ನ ಇಲ್ಲಿ ಕೂಲಿಗೆ ಹಾಕೋರೆ. ಇಬ್ರು ಗಂಟ್ಲು ನೋವು. ಅದು 20,000 ಕೊಟ್ಟಿದ್ರು, ಹೊಸ ಅಕ್ವಾಗಾರ್ಡ್ ತಗೊಬಿಟ್ಟವ್ರಲ್ಲ. 5 ರೂಪಾಯಿ ನೀರು ಕುಡಿದಿದ್ದವ್ರಿಗೆ 20,000 ನೀರು ಕುಡಿದಾಗ ಸ್ವಲ್ಪ ಗೊತ್ತಾಗಿಲ್ಲ, ಗಂಟ್ಲು ಫುಲ್ಲು. ನಮ್ಮಿಬ್ರಿಗೆ ವಿತ್ ಸ್ಕಿನ್ ಇಷ್ಟ ಚಿಕನ್ನು. ಅವರು ಇಬ್ರು ಹುಷಾರಿಲ್ಲ ಅಂತ ಸ್ಕಿನ್ ಔಟ್ ಮಾಡಿಸ್ತಾ ಇದೀವಿ. ಅದಕ್ಕೆ ನಾನು ಸೈಡಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೆ. ತೋರಿಸಲ್ಲ ಅದನ್ನ ನಿಮ್ಗೆಲ್ಲ ಬೇಕು. ಸ್ಕಿನ್ ಅಲ್ಲಿ ಅಲ್ಲೊಬ್ಳವಳೆ, ಅವಳಿಗೆ ಇಷ್ಟ ಆಗಲ್ಲ ಸ್ಕಿನ್ ಇದ್ರೆ. ಸ್ಕಿನ್ ನಮ್ಗೆ ಇಷ್ಟ, ಅವಳೊಬ್ಳವಳೆ ಹೊಡಿತಾಳೆ ಸ್ಕಿನ್ ಹಾಕ್ಸ್ಕೊಂಡ್ರೆ. ಜಿಡ್ಡು ಬರುತ್ತೆ ಅಂತ ಹುಷಾರಿಲ್ಲ ಇಬ್ರಿಗೂ. ಜಿಡ್ನಂಶ ಬೇಡ ಅಂತ ಮನೆಯಿಂದ ಚಿಕನ್ ಕೊಡ್ತಾಳೆ ಅಂತ ತಗ್ಸ್ತಾ ಇದೀವಿ. ಇಲ್ಲಾಂದ್ರೆ ಇಲ್ಲ ತಗ್ಸ್ತಿಲ್ಲ. ಈಗ ಹೋಗಿ ಪೆಪ್ಪರ್ ಚಿಕನ್ ಮಾಡಬೇಕು ಇವತ್ತು. ಉದಯ್ ಅವರು, ಶಿವಕುಮಾರ್ ಅವರು, ಉದಯ್ ಅವರು ಎಲ್ಲ ಒಪ್ಕೊಂಡವನೇ. ನಾನು ನಮ್ಮೂರಲ್ಲಿ ಫುಲ್ಲು ಏನೋ ಸ್ಕ್ರಾಚ್ ಇಂದ ಸಾಂಬಾರು ಮಾಡಿದ್ದೀನಿ ಅಂತೆಲ್ಲ ಮಗ ನೀನು. ನಿನ್ನೆ ವ್ಲಾಗಲ್ಲಿ ನೋಡಿ ಅದೇ ಮಾಡೋನಂತೆ. ಸಾಂಬಾರ್ ಮಾಡಿದೀನಿ ಅಂತ, ಪೆಪ್ಪರ್ ಚಿಕನ್ ಮಾಡಿದೀನಿ. ಈಗ ಮಾಡು, ಅದನ್ನು ಕಲ್ತ್ಕೋ. ಬರೋಣ ಮಾಡು ಮಗ ನೀನು. ಹಾಂ ಗೈಸ್, ಮೂವಿ ಮುಗಿಸಿ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಉದಯ್ ಊರಿಗೆ ಹೋಗ್ತೀನಿ ಅಂತ ನಾಟಕ ಆಡ್ತಾ ಇದ್ದ. ಕಷ್ಟಪಟ್ಟು ಉಳಿಸ್ಕೊಂಡಿದ್ವಿ. ಯಾಕಂದರೆ ನಮ್ಮೆಲ್ಲ ಅಡುಗೆ ಮಾಡಕ್ಕೆ ಇಟ್ಕೊಂಡಿದ್ವಿ. ಹಾಂ, ನಿಂದು ಯಾವ ಕಲಾಕ್ಷೇತ್ರ? ನಮ್ಮದು ರವೀಂದ್ರ ಅಲ್ಲ, ಶಿವ ಕಲಾಕ್ಷೇತ್ರ. ಶಿವಕಲಾಕ್ಷೇತ್ರ. ನಮಗೆ ನಾಟಕ ಮೇಷ್ಟ್ರು ನೀವೇ. ಶಿವಕುಮಾರ್ ಕಲಾಕ್ಷೇತ್ರ ಊಟಗಳಲ್ಲಿ ಈಗ ಏನು ನಾವು ಇವಾಗ ಒಳ್ಳೆ ಸ್ವಾದಿಷ್ಟಕರವಾದ, ರುಚಿಕರವಾದ, ಸೌರಿನ್ ಡೈರೆಕ್ಟ್ ತಾನೇ ಇದು. ಶೌರ್ಯ ಹೆಂಗಿಲ್ಲ ಗೊತ್ತಾ? ಎಲ್ಲರಿಗೂ ವೆಲ್ಕಮ್. ನಾವಿವಾಗ ಮಾಡ್ತಾ ಇದೀವಿ ಪೆಪ್ಪರ್ ಚಿಕನ್. ಹೆಂಗಿರುತ್ತೆ ಅಂತ ಶಿವಕುಮಾರ್ ಮಾಡ್ತಾರೆ. ನೋಡ್ಕೋಬೇಡ, ಸ್ವಲ್ಪ ಆ ಕಡೆ ಈ ಕಡೆ ಇಡಿ. ಕಣ್ಣೇನು ಎಲ್ಲ ಕಾಲ ಕಣ್ಣೇನು ಬೆನ್ನಲ್ಲವ ನಿಂಗೆ. ಸೊ ನಾನೀಗ ಚಿಕನ್ನು ಏನು ಬೈ ಮಾಮೂಲಿ ಜನರಲ್ ಆಗೇನೋ ಬೈತಾವಳೆ ಗಗನ ಹೆಂಡ್ತಿ, ಸಚಿನ್ ಹೆಂಡ್ತಿ. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ನಾವು. ಸದ್ಯಕ್ಕೆ ಚಿಕನ್ ತೊಳಿತಾ ಇದೀವಿ. ಕಸ್ಕ ಪಸ್ಕ ಅಂತ ಅಷ್ಟೊಂದು ತೊಳಿತಾನೆ ಇದೆಯಲ್ಲ. ಕಸ್ಕ ಅಂತ ತೊಳೆದ್ರೆ ಅದು ಗಲೀಜ್ ಹೋಗೋದು. ವಿ ಡೋಂಟ್ ಈಟ್. ಅದಕ್ಕೆ ನಿಂಗೆ ಆಗಿರೋದು. ಅದು ಕುಡಿದು ಗಲೀಜ್ ತಿಂದು ಗಲೀಜ್ ತಿನ್ಬಾರ್ದು ಯಾವತ್ತು. ತಜ್ಞರು ಹೇಳ್ತಾವ್ರೆ, ನೀವು ಕೇಳಿಸ್ಕೊಡಿ. ಗೈಸ್ ಚಿಕನ್ ತೊಳ್ಕೊಟ್ಟು ಅನ್ನ ಮಾಡಿದ್ಯಾ? ಇಲ್ಲ, ಅನ್ನ ಮಾಡಕ್ಕೆ ಕೇಳಿದ್ಲು ಕಣ, ಮರ್ತ್ಕೊಂಡೆ. ಎಂಥದ್ದು ನೆಮ್ಮದಿಯಾಗಿ ಫಿಲಮ್ ಮಾಡವ ಅಂತ ಕೂತ್ಕೊತಾ ಇದ್ದೆ. ಅದಕ್ಕೂ ನೆಮ್ಮದಿ ಇಲ್ಲ. ಅಕ್ಕಿ ಹಾಕ್ಬೇಕು. ಅವಳು ಹೇಳೋಗಿದ್ದು ಮರ್ತ್ಕೊಬಿಟ್ಟೆ ನಾನು. ಅಣ್ಣವರು ಫುಲ್ಲು ಇದು ಮಾಡ್ತಾ ಇದ್ದಾರೆ. ಇಲ್ಲ ಮಗ, ನಿಮ್ಮ ಬಾಯ್ಸು ನಾನು ಅಕ್ಕಿ ಹಾಕ್ಬೇಕು. ಗೈಸ್ ಅಕ್ಕಿ ಹಾಕ್ಬಿಟ್ಟು ಅದೇನೋ ಮಾಡಿ ಏನೋ ಮಾಡ್ಬೇಕು ಗೊತ್ತಿಲ್ಲ. ರೈಸ್ಗೆ ಇಟ್ಟಿದ್ದೀನಿ. ಉಸಿ ಕೆಂಬರಿಸ್ದಲ್ಲ ಆಗಲಿಂದ ಏನು ಮಾಡ್ತಾನೋ ಗೊತ್ತಿಲ್ಲ. ಏನು ಮಾಡ್ತೀವಿ ನಾವು? ಪೆಪ್ಪರ್ ಚಿಕನು ರಿಯಲಿ ಡೂಯಿಂಗ್. ಎಷ್ಟು ಖಾರ ಹಾಕ್ತಿದ್ದೀನಿ ಅಂದರೆ ಹೆಂಗೆ ಉರಿಬೇಕು ಬೆಳಗ್ಗೆಗೆ ಅಂದರೆ ನೆನೆಸ್ಕೋಬೇಕು ನೀನು. ಎಷ್ಟು ಖಾರ ಹಾಕಿದ್ದೀನಿ ಅಂದರೆ ಎಷ್ಟು ಖಾರ ಹಾಕಿದ್ದೀನಿ ಅಂದರೆ ನೆನೆಸ್ಕೋಬೇಕು. ಹೇಳುವಾಗ ಅಷ್ಟೇ. ಒಂದ್ಸತಿ ಗೋಲ್ಡನ್ ಮಾಡಿಸ್ಬರೋ ಅವೆಲ್ಲ ಪಪ್ಪದೆ ಕೇಳಿದ್ರೆ ಹೇಗೆ? ನಾನು ಅಲ್ಲಿ ಸಂಯುಕ್ತ ಮೂವಿ ನೋಡ್ತಾ ಇರ್ತೀನಿ. ಆಡೋದು ಕಡೆ ಈ ಥರನೇ ಬರಬೇಕು.
ಈ ಥರನೇ ಬರ್ಬೇಕು. ಅವನ ಥರ ಬರಲ್ಲ. ಅವನು ಕಲರ್ಲೆಸ್ ಒಂಚೂರು ಪೆಪ್ಪರ್ ಹಾಕು ಜಾಸ್ತಿ. ಪೆಪ್ಪರ್ ಹಾಕಿದೀನಿ. ಅವನು ಏನ್ ಮಾಡೋದು ಗೊತ್ತಾ, ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಾನೆ ಸ್ವಲ್ಪ ತರ್ತರಿಯಾಗಿ. ನಾವು ಹಾಕಿದ್ದು ಪೌಡ್ರ್ ಪ್ಯಾಕೆಟ್ದು, ಅದು ಫುಲ್ ತರ್ತರಿಯಾಗಿಲ್ಲ. ಅದು ಪುಡಿ ಮಾಡ್ಬೇಕು. ಏನ್ ಮಾಡ್ತಾ ಇದ್ದೆ? ಟೈಮು ಕಾಯ್ತೆ ಮಗ, ಕುಟ್ ಪುಡಿ ಮಾಡ್ಕೊಂಡೇನೋ ಮಾಡ್ತೀನಿ, ಕಾಯ್ತೀನಿ. ಅಕ್ಕ ಹೊಡಿದ್ರೆ ಬಂದು ಅಕ್ಕ ಮನಿಕೊಂಬಿಟ್ಟೊಳಗ ಗೈಸ್, ಇಬ್ರಿಗೂ ಹುಷಾರಿಲ್ಲ ಪಾಪ, ಅದಕ್ಕೆ ನಾನು ಇವನು ಮಾಡ್ತಾ ಇದೀವಿ. ಇಲ್ಲ ಬಾರೋ ಸಂಯುಕ್ತ ನೋಡುವ ಕಡಾ ತಿಂದ್ಬಿಡದ. ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಬಿಸಿ ಬಿಸಿಯಾಗಿ ಊಟ ಮಾಡ್ತಾ ಇದ್ದೆ. ನಿನ್ಗ ಇವರಿಬ್ರಿಗೂ ಪಾಪ ಹುಷಾರು. ಹಿಂಗೆ ಲೋಕ ಥರ ಕಾಣಿಸ್ತಿದೆ ಮಗ, ಬ್ಯಾಕ್ಗ್ರೌಂಡ್ ಎಫೆಕ್ಟಲ್ಲಿ, ಹೊಗೆ ಎಫೆಕ್ಟಲ್ಲಿ ಮೇಲೆ ಕೂತ್ಕೊಂಡು ಊಟ ಮಾಡಿಸ್ತಾ ಇದ್ವಿ. ಚಿಕನ್ ಸೊಪ್ಪ ವಾಟ್ ಸೊಪ್ಪ ಸಂಯುಕ್ತ ಮಗ, ನನಗೆ ಸಂಯುಕ್ತ ಆಯ್ತೈತೆ. ಚೆನ್ನಾಗೈತೆ ಮಗ. ಮುಂದೆ ಇಲ್ಲ ಇಲ್ಲಿ ಮುಂದೆ ಒಂದು ಎಷ್ಟು ಬಂದು ಮೂವಿ ಆಗಲಿ ಅರ್ಧ ಆಗೋಯ್ತು ಕಣೋ. ಇನ್ನು ಮುಂದೆ ಬರ್ತಾನೆ, ಸಸ್ಪೆನ್ಸೇ ಬರ್ತಲ್ಲ. ಎಲ್ಲಿ ಹೋಯ್ತವ್ರೆ ಅಂತ ಕಾಯ್ತಾ ಇದ್ದೀನಿ ನಾನು. ಇಲ್ಲ ಕಡೆ ಇನ್ನು ಮ್ಯಾಟ್ರ್ ಅವರು ಅರ್ಧ 1 hour ಆಯ್ತು. ಮುಖ್ಯ ವಿಚಾರಕ್ಕೆ ಬಂದಿಲ್ಲ, ಮುಖ್ಯ ವಿಷಯಕ್ಕೆ ಬಂದಿಲ್ಲ ಇನ್ನು. ಈಗ ಮನೆ ಬಂದವ್ರ ದೇವದ ಮನೆಗೆ ಇನ್ನು ಮುಂದೆ ದೇವದ ಕಾಟ ಶುರು ಆಗುತ್ತೆ ನೋಡಿ. ಈಗಲೇ ಸ್ಟಾರ್ಟ್.